ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡ್ತಿದ್ದೀರಾ. ಒಬ್ಬೊಬ್ಬರೇ ಸಬ್ಸ್ಕ್ರೈಬ್ ಆಗ್ತಿದ್ದೀರಾ. ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ನಾನು ಇವತ್ತು ವೀಡಿಯೋ ಮಾಡ್ತಿರೋದು ಏನಂದರೆ ಮೀಶೋದ ಒಂದು ಸ್ವಲ್ಪ ಕ್ಲಾತ್ನ ಆರ್ಡರ್ ಮಾಡಿದೆ. ಅದರಲ್ಲಿ ಒಂದು 5 ಬಂದಿದೆ, ಇನ್ನು ಮಿಕ್ಕಿದ್ದು ಬಂದಿಲ್ಲ. ಸೊ ಇವಾಗ ಅದು ಬರೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅದು ಈಗ ಸೈಜ್ ಫಿಟ್ ಆಗ್ತಿದೆಯಾ ಇಲ್ಲ ಕರೆಕ್ಟಾಗಿದೆಯಾ, ಡ್ಯಾಮೇಜ್ ಏನೋ ಆಗಿಲ್ವಾ ಕ್ಲಾತ್ ಅಂತ ನೋಡಬೇಕು. ಹಾಗಾಗಿ ಓಪನ್ ಮಾಡ್ತಿದ್ದೀನಿ. ಮಿಕ್ಕಿದ್ದು ಬಂದಮೇಲೆ ಅದನ್ನು ಓಪನ್ ಮಾಡಿ ನನ್ನ ಹತ್ರ ಮುಂಚೆ ನಾನು ಬುಕ್ ಮಾಡಿ ಮುಂಚೆ ಬಂದಿರೋ ಕ್ಲಾತೂ ಇದೆ, ಅದನ್ನು ವೀಡಿಯೋ ಮಾಡಿ ಒಂದೇ ವೀಡಿಯೋಲಿ ಹಾಕ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿ. ಎಸ್ ಗೈಸ್, ಈ ವಿಡಿಯೋನ ಲಾಗ್ ಮಾಡೋಕ್ಕೆ ಮುಂಚೆ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಮೀಶೋಲಿ ಒಂದೇ ಸಲ 7-8 ಬಟ್ಟೆಗಳನ್ನ ಬುಕ್ ಮಾಡಿದ್ದೆ. ಈಗ ಒಂದು 5 ಬಂದಿದೆ, ಇನ್ನೂ 3-4 ಬರೋ ಅಂಥದ್ದಿದೆ. ಅದು ಬಂದಮೇಲೆ ಒಟ್ಟಿಗೆ ಲಾಗ್ ಮಾಡ್ತೀನಿ. ಹಾಗೆ ನನ್ನ ಹತ್ರ ಆಲ್ರೆಡಿ ತುಂಬ ಮೀಶೋ ಕ್ಲಾತ್ಗಳಿದೆ. ನನಗೆ ಕಂಫರ್ಟೇಬಲ್ ಅನ್ನಿಸ್ತು, ಮೆಟೀರಿಯಲ್ ಚೆನ್ನಾಗಿದೆಯಾ, ಬೈ ಮಾಡ್ಬೋದು ಅಂತ ನಿಮಗೆ ನನ್ನ ಲಾಗ್ ಪ್ರಕಾರ ತಿಳಿಸ್ಕೊಡ್ತೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಎಸ್ ಗೈಸ್, ಮೀಶೋಯಿಂದ ಕೆಲವೊಂದು ಬಟ್ಟೆಗಳನ್ನ ಆರ್ಡ್ರ್ ಮಾಡಿದ್ದೆ. ಆ್ಯಕ್ಚುಲಿ ಬಂದಿದೆ, ಇನ್ನೊಂದು ಸ್ವಲ್ಪ ಬರಬೇಕು. ಅದು ಬಂದಮೇಲೆ ಇದೇ ವಿಡಿಯೋಲಿ ಹಾಕ್ತೀನಿ. ಮುಂಚೆ ನಾನು ಬುಕ್ ಮಾಡಿರೋದನ್ನ ತೊಗೊತೀನಿ. ಹೇಳ್ತಾರೆ ಒಬ್ಬರು ಕ್ಲಾತ್ ಚೆನ್ನಾಗಿರಲ್ಲ ಹಾಗೆ ಹಿಂಗೆ ಅಂತ. ಬಟ್ ನಾನು ತುಂಬ ಅಂದರೆ 1-2-3 ಇಯರ್ಸಿಂದ ಬುಕ್ ಮಾಡ್ತಿದ್ದೀನಿ. ನಂಗೆ ಮೀಶೋಲ್ಲೇ ಬಟ್ಟೆ ತೊಗೊಂಡ್ರೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸೋದು. ಆ್ಯಂಡ್ ನಾನು ಅಕಸ್ಮಾತ್ ಮಿಸ್ಸಾಗಿ ಬುಕ್ ಮಾಡಿಲ್ಲ ಅಂದರೆ ಅಯ್ಯೋ ಮೀಶೋಲ್ಲಿ ಬುಕ್ ಮಾಡಿಲ್ವಲ್ಲಪ್ಪ ಬಟ್ಟೆ, ಆ್ಯಂಡ್ ಏನಾರು ಅಂಗಡಿಗೆ ಹೋದಾಗ ಇಷ್ಟ ಆಗಲ್ವಲ್ಲ, ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ರೆ ಆಯ್ತಿತ್ತು, ಈ ಥರನೇ ತುಂಬ ಸಲ ಆಗಿದೆ. ಹಾಗಾಗಿ ಇವಾಗ ಒಂದು ಸ್ವಲ್ಪ ಟಾಪ್ಸ್ಗಳು ಬೇಕಿತ್ತು. ನಾನು ತರಿಸಿರೋದು ಕುರ್ತಿ ಶಾರ್ಟ್ ಟಾಪ್ಸ್ಗಳು ತರಿಸ್ಕೊಂಡಿದ್ದೀನಿ, ಹಾಗೆ ಪ್ಯಾಂಟು. ಬಟ್ ನಾನು ಜೀನ್ಸ್ ಪ್ಯಾಂಟ್ಗಳನ್ನ ತೊಗೊಂಡಿದ್ದೀನಿ ಮೀಶೋಲಿ. ಯಾವುದೂ ಬೇಜಾರಾಗಿರೋ ಥರ ಇಲ್ಲ, ಕ್ಲಾತ್ ಸೂಪರಾಗೇ ಇದೆ. ಅದು 600-700ಗೆಲ್ಲ ಆ ಜೀನ್ಸ್ಗಳನ್ನೂ ತೋರಿಸ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಎಸ್, ನಿನ್ನೆ ಒಂದು ಟಾಪ್ ಬಂದಿತ್ತು, ಟಾಪ್ ಎಲ್ಲ ಕುರ್ತಾ ಸೆಟ್ಟು. ಅದನ್ನು ಓಪನ್ ಮಾಡಿದ್ದೆ, ಏನಾದರೂ ಸೈಜ್ ಇಶ್ಯೂಸ್ ಇದೆಯಾ ಅಂದ್ಬಿಟ್ಟು. ಅದನ್ನು ಫುಲ್ ಓಪನ್ ಮಾಡಿಲ್ಲ. ಆ್ಯಂಡ್ ನಾನು ಶಾಪಿಂಗ್ ಮಾಡೋದು ಮೀಶೋ, ಫ್ಲಿಪ್ಕಾರ್ಟ್, AJIO ಆ್ಯಪಲ್ಲಿ ಜಾಸ್ತಿ ಮಾಡೋದು ಮೀಶೋ. ತುಂಬ ಬಟ್ಟೆಗಳಿರೋದು ನನ್ನದು ಮೀಶೋದೇ. ಎಲ್ಲ ಬಟ್ಟೆನ ತೋರ್ಸೋಕ್ಕಾಗಲ್ಲ, ಅಂದರೆ ಇವಾಗ ಬಂದಿರೋದು ಎಲ್ಲ ಬಟ್ಟೆ ತೋರಿಸ್ತೀನಿ. ಮುಂಚೆ ಇವಾಗ ಒಂದು ಸ್ವಲ್ಪ ದಿನದಲ್ಲಿ ತೊಗೊಂಡಿರೋದ್ರಲ್ಲಿ ಕೆಲವೊಂದನ್ನು ಮಾತ್ರ ತೋರಿಸ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇದು ಕುರ್ತಾ ಸೆಟ್ಟು. ಕ್ಲಾತ್ ಚೆನ್ನಾಗಿ ಬಂದಿದೆ ಇದು. ಆ್ಯಂಡ್ ಪ್ಯಾಂಟ್ ವೇಲೇನಿಲ್ಲ, ಇದು ಬರೀ ಸೆಟ್ಟು, ಕುರ್ತಾ ಸೆಟ್. ಮೆಟೀರಿಯಲ್ ಕೂಡ ಚೆನ್ನಾಗಿದೆ, ನೀವು ನೋಡ್ಬೋದು. ಇದು ಒಂದು ನಾನು ಯಾವಾಗಲೂ ಜಾಸ್ತಿ ಬುಕ್ ಮಾಡ್ತಾಯಿದ್ದಿದ್ದೆ ಟೀ ಶರ್ಟು, ಜೀನ್ಸ್ ಪ್ಯಾಂಟು, ಟಾಪ್ಸು. ಇವಾಗ ಮದುವೆ ಆಗಿದೆಯಲ್ಲ, ಹಾಗಾಗಿ ಸ್ವಲ್ಪ ಡ್ರೆಸ್ಗಳು ಯಾವುದೂ ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ಬುಕ್ ಮಾಡಿದೆ. ಸೊ ಅದೇ ಪ್ಯಾಟ್ರನಲ್ಲಿ ಇನ್ನೊಂದು ಕುರ್ತಾ ಸೆಟ್ಟು. ಇದು ಕಲರ್ ಯಾಕೋ ಬೇರೆ ಬಂದಿದೆ ಅನ್ಸುತ್ತೆ, ನೋಡಬೇಕು ಹೋಗಿ. ಅದು ಬಂದ್ಬಿಟ್ಟು ಕುರ್ತಾ 387 ಏನೋ ಇದೆ ಅಷ್ಟೇ. ನಾನು ಬುಕ್ ಮಾಡಿರೋದೆಲ್ಲ ಇವತ್ತು ಬಂದಿರೋದೆಲ್ಲ 500 ರೇಂಜ್, 500. ಇದೊಂದು ಕುರ್ತಾ ಸೆಟ್. ವಾವ್, ಕ್ಲಾತ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿದೆ, ಕಾಟನ್. ಇದೂ ಅಷ್ಟೇ 387, 400 ಸಮಥಿಂಗ್. ಇದು ಬಂದು ಇದು ಶಾರ್ಟ್ ಕುರ್ತಾ, ಜೀನ್ಸ್ ಅಥವಾ ಲೆಗಿನ್ಸ್ ಹಾಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನಾನು ಇವಾಗ ಹಾಕಿರೋ ಟೀ ಶರ್ಟ್ ಕೂಡ ಮೀಶೋದೇನೆ. ಇದನ್ನೇ ತುಂಬ ಇಷ್ಟಪಟ್ಟು ಬುಕ್ ಮಾಡಿದ್ದು. ನೋಡೋಣ ಹೇಗೆ ಬಂದಿದೆ ಇದು ಅಂತ ಹೇಳ್ಬಿಟ್ಟು ಹೋಪ್ಸ್ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಬಂದಿರುತ್ತೆ ಅಂತ. ಎಸ್, ಶಾರ್ಟ್ ಕುರ್ತಾ. ಇದು ಬಂದ್ಬಿಟ್ಟು 387, ಒಂದು ನಿಮಿಷ, ಬಂದು 300. ಚೆನ್ನಾಯ್ತಲ್ಲ. ಎಕ್ಸ್ಟ್ರಾ ಸ್ಮಾಲ್ ಮಾಡಿನೂ ದೊಡ್ಡದಿದೆ. ಸ್ಟಿಚ್ ಮಾಡಿಸ್ಲೇಬೇಕು, ನಾನು ಯಾವ ಬಟ್ಟೆ ಆದರೂ ಸ್ಟಿಚ್ ಮಾಡಿಸ್ಲೇಬೇಕು. ಇನ್ನೊಂದು ಜೀನ್ಸ್ ಟಾಪ್ ಬುಕ್ ಮಾಡಿದ್ದೆ.
ನೀಟಾಗಿ ಓಪನ್ ಮಾಡಿಲ್ಲ ಅಂದರೆ ಅಕಸ್ಮಾತ್ ಏನಾದ್ರು ಸೈಜ್ ಅಥವಾ ಏನಾದ್ರು ಫಿಟ್ಟಿಂಗ್ ಆಗಲಿಲ್ಲ ಅಂದರೆ ರಿಟರ್ನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನೀಟಾಗಿ ಓಪನ್ ಮಾಡಬೇಕು. ಇದರಲ್ಲಿ ವೈಟ್ ಕಲರ್ ಮಾಡಿ ಕ್ಯಾನ್ಸಲ್ ಮಾಡಿದೆ, ಯಾಕಂದರೆ ವೈಟ್ ಇನ್ನೊಂದು ತೊಗೊಂಡಿದ್ದು ಅಂತ. ಫ್ರಾಕ್ ಟೈಪ್ ಥರ ಇದೆ. ಇದು ಬಂದು 317 317 ಏನೋ. ಲಾಸ್ಟು 2 ಪ್ಯಾಂಟ್ ಟ್ರೌಸರ್ ಸ್ಟಿಕ್ ಮಾಡಿದ್ದು. ಚೆನ್ನಾಗೇ ಬಂದಿರುತ್ತೆ, ಯಾಕಂದರೆ ಆಲ್ರೆಡಿ ನಾನು ಬೇರೆ ಕಲರ್ ಬಂದು ಬುಕ್ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ನೋಡುವ. ಇದು ಕಾಂಬೋಲ್ ಬುಕ್ ಮಾಡಿದ್ದೆ, ಬ್ಲ್ಯಾಕ್ ಮತ್ತು ವೈಟ್ ಪ್ಯಾಂಟ್. ಇದು 350 ಎರಡಕ್ಕೆ. ಒಂದು ಸಿಂಗಲ್ ತೊಗೋತೀನಿ ಅಂದರೆ 250 ಏನೋ ಬಿಡುತ್ತೆ, 250 280 ಒಂದೊಂದು ಥರ. ಕಾಂಬೋಲಿ ಆಫರ್ ಇತ್ತು ಅಂತ ಬುಕ್ ಮಾಡಿದೆ, 350. ವೈಟ್, ಇದು ಒಂದು ವೈಟು, ದೆನ್ ಬ್ಲ್ಯಾಕ್. ವೇರ್ ಮಾಡಿ ತೋರಿಸ್ತಿದ್ದಿತ್ತು, ನನಗೆ ಅದೆಲ್ಲ ಇಷ್ಟ ಆಗಲ್ಲ ವೇರ್ ಮಾಡೋದು, ಇನ್ನೊಂದು ಹಾಕೋಬೇಕು ಮತ್ತೊಂದು ಹಾಕೋಬೇಕು. ಸೊ ಹಂಗಾಗಿ ಚೆನ್ನಾಗಿ ಬಂದಿದೆ ಕ್ಲಾತ್ ಎಲ್ಲ, ಯಾವುದು ಡ್ಯಾಮೇಜ್ ಬಂದಿಲ್ಲ. ನಾನು ಇವತ್ತುವರೆಗೂ ಬುಕ್ ಮಾಡಿರೋದು ಯಾವುದು ಡ್ಯಾಮೇಜ್ ಬಂದಿಲ್ಲ. ಬ್ಲ್ಯಾಕ್ ಅಂತಾರೆ ಡ್ಯಾಮೇಜು, ಕ್ಲಾತ್ ಚೆನ್ನಾಗಿಲ್ಲ, ಮೆಟೀರಿಯಲ್ ಚೆನ್ನಾಗಿಲ್ಲ ಅಂತ. ನಾನು ನಿಜವಾಗ್ಲೂ ಮೀಶೋಲಿ ರಿಟರ್ನ್ ಮಾಡಿದರೆ ಸೈಜ್ ತುಂಬ ದೊಡ್ಡದಾಗಿ ಆ ಥರದ್ದು ಮಾತ್ರ ರಿಟರ್ನ್ ಮಾಡಿದ್ದೀನಿ. ಅದು ಬಿಟ್ಟರೆ ನಂಗೆ ಯಾವುದು ಡ್ಯಾಮೇಜ್ ಬಂದಿಲ್ಲ, ಯಾವುದು ಇಷ್ಟ ಆಗಿಲ್ಲ ಅಂತ ಬಂದಿಲ್ಲ. ನಾನು ಯಾವುದೂ ಜಾಸ್ತಿ ರಿಟರ್ನ್ ಮಾಡಿಲ್ಲ. ಸೊ ಬ್ಲ್ಯಾಕ್. ಸೊ ಇವತ್ತು ಬಂದಿರೋದು ಇಷ್ಟು ಕ್ಲಾತು, ಇನ್ನೊಂದು 2-3 ಬರಬೇಕು. ಆ್ಯಂಡ್ ನನ್ನ ಹತ್ರ ಮುಂಚೆ ನಾನು ತೊಗೊಂಡಿದ್ದು ಜೀನ್ಸ್ಗಳು, ಟೀ ಶರ್ಟ್ ಆದರೆ ತೋರಿಸ್ತೀನಿ. ಜೀನ್ಸ್ಗಳು ಮಾತ್ರ ನನಗೆ ಕಲೆಕ್ಷನ್ಸ್ ತುಂಬ ಇಷ್ಟ ಆಗಿದೆ. ಸೊ ಹಾಗಾಗಿ ಅಂದರೆ ಕಡಿಮೆ ಬೆಲೆ, 600 700 750 ಈ ರೇಂಜಿಗೆ ಜೀನ್ಸು ಚೆನ್ನಾಗಿರುತ್ತೆ. ಸೊ ಹೋಗಿ ಬೈ ಮಾಡಿ. ನನಗೆ ಹೆಂಗೆ ಇಷ್ಟ ಆಯಿತು ಮೀಶೋಲಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇರೋದು ಬಿಟ್ಟರೆ ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ನಾನು ಯಾವಾಗಲೂ ಮೀಶೋಲಿ ಬುಕ್ ಮಾಡೋದು. ತುಂಬ ಜನ ಹೇಳ್ತಾರೆ ಬೇಡ ಅಂತ, ಬಟ್ ನನ್ನ ಹತ್ರ ಇರೋ ಆ್ಯಂಡ್ ನಾನು ಹಾಕೊಂಡಾಗೆಲ್ಲ ಚೆನ್ನಾಗಿದೆ ಎಲ್ಲಿ ತೊಗೊಂಡೆ ಅಂತಲೇ ಕೇಳೋದು, ಆ್ಯಂಡ್ ಲಿಂಕ್ ಕೂಡ ಕಳಿಸ್ಕೊತಾರೆ. ಸೊ ಹಾಗಾಗಿ ನಾನು ವ್ಲಾಗಲ್ಲಿ ಹಾಕ್ಬೇಕಂತ ಅನ್ನಿಸ್ತು, ಹಾಗಾಗಿ ವ್ಲಾಗ್ನ ಮಾಡ್ತಿದ್ದೀನಿ. ನಿಜವಾಗ್ಲೂ ವೀಡಿಯೋ ಮಾಡೋಕ್ಕೆ ಬೇಜಾರಾಗ್ಬಿಟ್ಟೈತೆ ಗೈಸ್, ಯಾಕಂದರೆ ಫೋನ್ ಇಟ್ಕೊಳ್ಳೋರು ಯಾರೂ ಇಲ್ಲ. ಇವಾಗಲೂ ಅಷ್ಟೇ ನನ್ನ ರೂಮ್ ವಿಂಡೋಗೆ ಫೋನ್ ಇಟ್ಟು ವೀಡಿಯೋ ಮಾಡಿದ್ದೀನಿ. ಕ್ಲಿಯರಾಗಿ ಬಂದಿದೆ, ನೋಡಿದ್ದೀನಿ ವೀಡಿಯೋನ. ಸೊ ನೀವು ನೋಡಿ ವೀಡಿಯೋ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಇವಾಗ ಒಬ್ಬೊಬ್ಬರೇ ಸಬ್ಸ್ಕ್ರೈಬ್ ಆಗ್ತಿದ್ದೀರ. ಈಗ 115 ಏನೋ ಕಂಪ್ಲೀಟ್ ಆಗಿದೆ. ಸೊ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಟಾಪ್ ತೋರ್ಸೋದು ಮರ್ತ್ಬಿಟ್ಟಿದೆ ಗೈಸ್, ಅದು ಕೆಳಗೆ ಸೇರ್ಕೊಂತಿದೆ ನೋಡಿಲ್ಲ. ಇವಾಗ ಬಟ್ಟೆ ಎಲ್ಲ ಎತ್ತಿರ್ಬೇಕಾದ್ರೆ ನೋಡಿದೆ. ನನಗಂತೂ ಖುಷಿ ಆಯಿತು. ನಾನು ಬುಕ್ ಮಾಡಿರೋದೆಲ್ಲ ಚೆನ್ನಾಗಿ ಬಂದಿದೆ, ಯಾವಾಗಲೂ ಚೆನ್ನಾಗಿ ಬರುತ್ತೆ. ಸೊ ನಿಮಗೆ ತೋರಿಸ್ತಿದ್ನಲ್ಲ ರಿವ್ಯೂ, ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ನಲ್ಲ, ಫಸ್ಟ್ ಟೈಮ್ ಈ ಬಟ್ಟೆ ವೀಡಿಯೋ ಮಾಡಿ ತೋರಿಸ್ತಾ ಇರೋದು. ಹೆಂಗೆ ಮಾಡೋದು ಅಂದರೆ ಇವಾಗ ಚೆನ್ನಾಗಿ ಬಂದಿದೆ ಬಟ್ಟೆ ಎಲ್ಲ, ತುಂಬ ಖುಷಿ ಆಗ್ತಿದೆ. ನಾನು ಯಾವಾಗಲೂ ಬುಕ್ ಮಾಡೋದು ಮೀಶೋಲ್ಲೇ, ನಿಮಗೆ ವೀಡಿಯೋ ಮಾಡಿ ತೋರಿಸ್ತಿದ್ನಲ್ಲ ಆ್ಯಂಡ್ ಓಪನ್ ಮಾಡ್ತಿರೋದು ನಿಮ್ಮ ಮುಂದೆನೇ. ಹಾಗಾಗಿ ಹೆಂಗೆ ಬಂದಿರುತ್ತೋ ಏನೋ ಅಂದ್ಕೊಂಡಿದ್ದೆ, ಚೆನ್ನಾಗಿ ಬಂದಿದೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ಟಾಪ್ನಲ್ಲಿ ತುಂಬ ಓಪ್ಸ್ ಇಟ್ಕೊಂಡಿದ್ದೀನಿ, ತುಂಬ ಇಷ್ಟ ಆಗಿ ಬುಕ್ ಮಾಡಿದ್ದೆ. ಚೆನ್ನಾಗಿ ಬಂದಿದೆ. ಇದು ಶಾರ್ಟ್ ಕುರ್ತಾನೆ ಅಂತ. ಇದು ಬಂದ್ಬಿಟ್ಟು 300 280 ಸಮಥಿಂಗ್ ಏನೋ ಇದೆ. ಎಸ್ ಗೈಸ್, ನೆನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗ 1 ಟಾಪ್ ಬಂತು, ಇನ್ನೊಂದು ಬರಬೇಕು ಆ್ಯಕ್ಚುಲಿ.
ಅದಕ್ಕೂ ಮುಂಚೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅನಿಸುತ್ತೆ, ಅದನ್ನೇನು ತೋರ್ಸೋಕ್ಕೋಗಲ್ಲ. ಆ್ಯಂಡ್ ನನ್ನ ಹತ್ರ ಇರೋದನ್ನು ಮುಂಚೆ ಇರೋದನ್ನ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನು ಈ ಲಾಗಲ್ಲೇ ತೋರಿಸ್ತೀನಿ. ಇವಾಗ ಬಂತು ಜಸ್ಟು. ನಾನು ಇವತ್ತು ಗುರುವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಷ್ಟರಲ್ಲಿ ಆಲ್ರೆಡಿ ಫೋನ್ ಮನೇಲಿ ಇಟ್ಟೋಗಿದ್ದೆ. ಅಮ್ಮ ಕಾಲ್ ಬಂದುಬಿಟ್ಟಿತ್ತು, ಅಮ್ಮನೇ ಅಡ್ರೆಸ್ ಹೇಳಿದರು. ಅಷ್ಟರಲ್ಲಿ ಅವರೇ ಮನೆ ಹತ್ರ ಬಂದರು. ನಾನು ಬರೋಷ್ಟರಲ್ಲಿ ನಾನೇ ಬಂದು ಪಿಕ್ ಮಾಡಿಕೊಂಡೆ. ಇದನ್ನು ಶಾರ್ಟ್ ಕುರ್ತಾ ಟೈಪ್. ಇದು ಸೇಮ್ ವೈಟ್ ಕಲರ್ ತೋರಿಸಿದ್ನಲ್ಲ ನಿನ್ನೆ, ಅದೇ ಥರ ಮಾಡಿದ್ರು ಇಷ್ಟು ದೊಡ್ಡದು ಬಂದೈತೆ. ಇದು ಬಂತು, ಇದು ಶಾರ್ಟ್ ಕುರ್ತಾ. ಸೊ ಇವಾಗ ನಾನು ಜೀನ್ಸ್ಗಳನ್ನ ತೋರಿಸ್ತೀನಿ ಆ್ಯಂಡ್ ಟಾಪ್ಸ್ಗಳು ಕೂಡ ತೋರಿಸ್ತೀನಿ. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಾಮೆಂಟಲ್ಲಿ ತಿಳಿಸಿ. ಗೈಸ್, ಮತ್ತೊಂದು ಟಾಪ್ ಬಂತು. ನಾನು ಅದನ್ನೇನು ವೀಡಿಯೋದಲ್ಲಿ ಹಾಕೋದು ಬೇಡ ಅಂದ್ಕೊಂಡೆ, ಇವತ್ತೇ ಬಂತಲ್ಲ, ನಾನು ಇನ್ನೂ ಲಾಗ್ನ ಅಪ್ಲೋಡ್ ಮಾಡಿಲ್ವಲ್ಲ, ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಇದು ಸುಮ್ಮನೆ ಮಾಡಿದ್ದು, ಇದೇ ಟಾಪ್ ಬೇಕಂತ ಮಾಡಿಲ್ಲ, ಹಾಗೆ ನೋಡ್ತಾ ಇದ್ದೆ. ವಿಶ್ ಲಿಸ್ಟಲ್ಲಿ ಇತ್ತಲ್ಲ ಅಂದ್ಬಿಟ್ಟು ಬುಕ್ ಮಾಡಿದೆ. ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ, ನೋಡೋಣ. ಸುಮ್ಮನೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಮಾಡಿದ್ದೆ, ಚೆನ್ನಾಗಿ ಬಂದಿದೆ. ಡೈಲಿ ವೇರಿಗೆ ಕಾಟನ್. ಇದು ಶಾರ್ಟ್ ಕುರ್ತಾನೆ. ಆ್ಯಕ್ಚುಲಿ ನಾನು ಕುಳ್ಳ ಇದ್ದೀನಲ್ಲ, ಉದ್ದ ಹಾಕೊಂಡ್ರೆ ಚೆನ್ನಾಗಿ ಕಾಣಲ್ಲ, ಹಂಗಾಗಿ ಶಾರ್ಟ್ ಕುರ್ತಾ ಆರ್ಡ್ರ್ ಮಾಡಿದ್ದೆ. ಇವಾಗ ನಾನು ನಿನ್ನೆ ಮತ್ತು ಇವತ್ತು ನಾನು ಬೈ ಮಾಡಿ ಬಂದಿರೋದ್ರಲ್ಲಿ, ಬುಕ್ ಮಾಡಿ ಬಂದಿರೋದ್ರಲ್ಲಿ ಲಾಗ್ನ ಮಾಡಿದ್ದೀನಿ. ನನ್ನ ಹತ್ರ ಮುಂಚೆ ಮೀಶೋದು ಯಾವ್ಯಾವ ಬಟ್ಟೆ ಇತ್ತು, ನನಗೆ ಯಾವ ಸ್ಯಾಟಿಸ್ಫೈಡ್ ಆಗಿದೆ ಅಂತ ಅದನ್ನು ಇವಾಗ ನಿಮಗೆ ತೋರಿಸ್ತೀನಿ, ಬನ್ನಿ. ನಾನು ಇಷ್ಟರಲ್ಲಿ ಸ್ವಲ್ಪ ಮಾತ್ರ ಪಿಕ್ ಮಾಡ್ಕೊಂಡಿದ್ದೀನಿ ನಿಮಗೆ ತೋರ್ಸೋಕ್ಕೆ. ಆ್ಯಂಡ್ ಇಲ್ಲಿರೋದೆಲ್ಲ ಡ್ರೆಸ್, ಅಂದರೆ ಮೀಶೋದು ಒಂದು 2-3 ಡ್ರೆಸ್ ಇದೆ. ಇದು ಒಂದು ಮೀಶೋದೇ ಡ್ರೆಸ್ಸು ಆ್ಯಂಡ್ ಇದು ಕೂಡ ಮೀಶೋದೇ ಡ್ರೆಸ್ಸು. ಇವಾಗ ಡ್ರೆಸ್ ಎಲ್ಲ ತೋರ್ಸೋಕ್ಕಾಗಲ್ಲ, ಬರೀ ಜೀನ್ಸ್ ಆ್ಯಂಡ್ ಟಾಪ್ಸ್ನ ತೋರಿಸ್ತೀನಿ. ಇವಾಗ ತೊಗೊಂಡಿದ್ದೀನಿ, ಸೆಲೆಕ್ಟ್ ಆಗಿ ನಿಮಗೆ ತೋರಿಸ್ತೀನಿ. ಇದರಲ್ಲಿ ಒಂದು 30% ಮೀಶೋ ಬಟ್ಟೆಗಳೇ ಇದೆ. ನಾನು ಅದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ತೋರಿಸೋಂಥದ್ದು ಸ್ವಲ್ಪನೇ ತೋರಿಸ್ತೀನಿ, ಅಂದರೆ ಯಾವುದು ನೀವು ಬೈ ಮಾಡ್ಬೋದು ಆ ಥರ. ಎಸ್ ಗೈಸ್, ನಾನು ಹೇಳ್ದಂಗೆ ನನ್ನ ಹತ್ರ ತುಂಬ ಇರೋದು ಮೀಶೋ ಬಟ್ಟೆಗಳೇ. ಅದರಲ್ಲಿ ಸೆಲೆಕ್ಟೆಡ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಯಾವ್ಯಾವ ತೊಗೊಂಡಿದ್ದೀನಿ ಅಂತ. ಆ್ಯಂಡ್ ನಾನು ಹೇಳಿದೆ ಜೀನ್ಸ್ಗಳನ್ನ ತೋರಿಸ್ತೀನಿ ಮತ್ತು ಟಾಪ್ಸ್ ಕೆಲವೊಂದನ್ನು ತೋರಿಸ್ತೀನಿ ಅಂತ. ಟಿ ಶರ್ಟ್ಗಳು ಬೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ಯಾಕಂದರೆ ನಾನು ಆಲ್ಮೋಸ್ಟ್ ತೊಗೊಂಡಿರೋ ಟಿ ಶರ್ಟ್ಸ್ಗಳೆಲ್ಲ ಚೆನ್ನಾಗಿ ಬಂದಿದೆ. ಟಿ ಶರ್ಟ್ ಬೈ ಮಾಡ್ಬೋದು, ಚೆನ್ನಾಗಿರುತ್ತೆ. ಅದೆಲ್ಲ ಇವಾಗ ನಿಮಗೆ ತೋರಿಸ್ತಿಲ್ಲ. ರೀಸೆಂಟಾಗಿ ಇದೊಂದು ಕುರ್ತಾ ತೊಗೊಂಡಿದ್ದೆ, ವೇರ್ ಕೂಡ ಮಾಡಿದೆ, ಚೆನ್ನಾಗಿತ್ತು. ಇದು ಟಾಪ್, ಪ್ಯಾಂಟ್ ಆ್ಯಂಡ್ ಟಾಪ್. ಇದು ನಿಮಿಷ, ಅದ್ರದ್ದು ಟಾಪ್ ಬಂದಿದ್ದು ಮೆಟೀರಿಯಲ್ ಕಾಟನ್, ಚೆನ್ನಾಗಿದೆ. ಇದು ಒಂದು ಈಗ ರೀಸೆಂಟಾಗಿ ಬೈ ಮಾಡಿದ್ದು. ಆ್ಯಂಡ್ ಇವಾಗ ಗ್ರೀನ್ ಕಲರ್ ಜೊತೆಗೇ ಇದನ್ನು ಒಟ್ಟಿಗೆ ಬುಕ್ ಮಾಡಿದ್ದೆ, 2 ಒಟ್ಟಿಗೆ ಬಂದಿತ್ತು. ಇದು ಕುರ್ತಾನೆ, ಇದು ಕಾಟನ್ ಬೈ ಮಾಡ್ಬೋದು, ಇದು ಚೆನ್ನಾಗಿದೆ. ಕ್ವಾಡ್ ಸೆಟ್ಟೇ ಬುಕ್ ಮಾಡೋದು ನಾನು, ಕುರ್ತಾ ಸೆಟ್ಟೇ ಫುಲ್ ಬುಕ್ ಮಾಡ್ತೀನಿ, ಟಾಪ್ ಬೇರೆ ಸಪ್ರೇಟ್ ಮಾಡಲ್ಲ. ಸೊ ಇದೊಂದು ಯೆಲ್ಲೋ ಕಲರ್ ಸಿಂಗಲ್ ಟಾಪ್, ಬರೀ ಟಾಪ್ ಮಾತ್ರ. ಇದು ಕೂಡ ಕ್ವಾಲಿಟಿ ಚೆನ್ನಾಗಿ ಬಂದಿದೆ, ಕಾಟನ್. ಇದನ್ನು ಆ್ಯಂಡ್ ಇದೊಂದು ನಿಜವಾಗ್ಲೂ ಇದನ್ನ ಒಂದಿನೂ ವೇರ್ ಮಾಡಿಲ್ಲ. ನನ್ನ ತಂಗಿ ಹಾಕ್ಕೊಂಡಿದ್ದಾಳೆ, ಯಾಕಂದರೆ ಅವಳು ಸ್ವಲ್ಪ ನನಗಿಂತ ಸಣ್ಣ ಇದ್ದಾಳೆ ಅಂತ ಸ್ಟಿಚ್ ಇಡ್ಸ್ಕೊಳ್ಳಲ್ಲ, ನನಗೆ ಕತ್ತತ್ರನೇ ಆಗ್ತಿಲ್ಲ. ಹಾಗಾಗಿ ನಾನು ತುಂಬ ಇಷ್ಟಪಟ್ಟು ತೊಗೊಂಡೆ. ನನ್ನ ತಂಗಿನೇ ವೇರ್ ಮಾಡಿರೋದು ಇದನ್ನು, ಆ್ಯಂಡ್ ಅವಳಿಗೆ ಕೊಟ್ಬಿಟ್ಟೆ. ಇದು ಸಖತ್ತಾಗಿ ಬಂದಿದೆ. ಇದು ಕಾಟನ್ನೇ. ನಾನು ಬುಕ್ ಮಾಡ್ಬೇಕಾದ್ರೆ ನೋಡ್ಬಿಡ್ತೀನಿ ಕಾಟನ್ನ ಯಾವುದು ಫ್ಯಾಬ್ರಿಕ್ ಅಂತ ನೋಡಿಬಿಟ್ಟು ಕಾಟನ್ ಇದ್ರೆ ಮಾತ್ರ ಬುಕ್ ಮಾಡೋದು. ಆ್ಯಂಡ್ ಇದೊಂದು ಡ್ರೆಸ್ ತುಂಬ ಇಷ್ಟ ಆಯಿತು ನನಗೆ, ವೈಟ್ ಕಲರು. ಇದನ್ನು ಇವಾಗಲೇ ತೊಗೊಂಡಿದ್ದು ರೀಸೆಂಟಾಗಿ. ಗ್ರೀನ್ ಕಲರ್ ತೋರಿಸಿದ್ನಲ್ಲ, ಅದ್ರ ಜೊತೆಗೇ ಇದು ತೊಗೊಂಡಿದ್ದು. ನಾನು ಬುಕ್ ಮಾಡಿದ್ರೆ ಒಟ್ಟೊಟ್ಟಿಗೆ ಬುಕ್ ಮಾಡಿಬಿಡ್ತೀನಿ. ಇದು ಮಾತ್ರ ಸೂಪರಾಗಿದೆ. ಇದು ಫುಲ್ ಸೆಟ್, ಹೆಂಗೆ ಪ್ಯಾಂಟ್ ವೇಲ್ 2 ಬಂದಿದೆ, ತೋರಿಸ್ತೀನಿ. ಈ ಡ್ರೆಸ್ ಇದು ಚೆನ್ನಾಗಿದೆ, ಪ್ಯಾಂಟು. ಇದಕ್ಕೆ ವೇಲ್ ಕೂಡ ಬಂದಿದೆ. ಇದು ಬರೀ 500 ಸಮಥಿಂಗ್ ಅನಿಸುತ್ತೆ, 500 ಅಲ್ಲ 450 ಸಮಥಿಂಗ್ ಅಷ್ಟೇ. ಇದು ಚೆನ್ನಾಗಿದೆ, ಇದನ್ನು ನೀವು ಬೈ ಮಾಡ್ಬೋದು. ಇದ್ರದ್ದು ವೇಲ್ ಅಲ್ಲೇ ಎಲ್ಲೋ ವಾಟರ್ ಫಾಲ್ ಸೇರ್ಕೊಂಡ್ಬಿಟ್ಟಿದೆ, ಹುಡ್ಕೋಕ್ಕಾಗಲಿಲ್ಲ. ಸೊ ಇದಕ್ಕೆ ವೇಲ್ ಕೂಡ ಬಂದಿದೆ. ಇನ್ನು ಇದು ತುಂಬ ಹಳೆಯದು, ಅಂದರೆ ಇದೊಂದು ಬ್ಲ್ಯಾಕ್ ಕಲರ್. ಆಲ್ಮೋಸ್ಟ್ ಇದು ಎಲ್ಲರ ಹತ್ರ ಇದೆ ಟಾಪ್.
ಇದು ಒಂದು ನಾನು ಹೇಳ್ತಾ ಇರೋದು ಫ್ಯಾಬ್ರಿಕ್ ಚೆನ್ನಾಗಿದೆ ಅಂತ. ಇದು ಒಂದು ಟಾಪ್ ಕೈಗೆ ಇವಾಗ ನನಗೆ ಯಾವ್ಯಾವ ಸಿಕ್ತು ಸೆಲೆಕ್ಟೆಡ್ ಅದರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಬಂದರೆ ಜೀನ್ಸ್ ಟಾಪ್ಸಲ್ಲಿ ತುಂಬ ಇದೆ, ಅದರಲ್ಲಿ ಇದು ಒಂದು ಇದು ಚೆನ್ನಾಗಿದೆ ಟಾಪ್ ಬಂದು. ಇದು 280 ಅಥವಾ 300 ಸಮಥಿಂಗ್, ಇನ್ನೂ ಕಮ್ಮಿ ಇರ್ಬೋದೇನೋ, ಮರ್ತೋಗ್ಬಿಟ್ಟೈತೆ. ನಾನು ತುಂಬ ಟೀ ಶರ್ಟ್ಗಳನ್ನ ಬುಕ್ ಮಾಡಿದ್ದೀನಿ, ಈ ಥರ ಟಾಪ್ಸಲ್ಲಿ ತುಂಬ ಬುಕ್ ಮಾಡಿದ್ದೀನಿ. ಇದು ಒಂದೇ ಸಿಕ್ಕಿದ್ದೀವ ಕೈಗೆ. ಇದು ಒಂದು ಟಾಪ್, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇದು ಬಂದುಬಿಟ್ಟು 300 ಸಮಥಿಂಗ್ ಏನೋ. ಇದು ಒಂದು ಟಾಪು. ಆ್ಯಂಡ್ ಇನ್ನು ಜೀನ್ಸ್ ವಿಷಯಕ್ಕೆ ಬಂತು ಅಂದರೆ ನಾನು ನಿಮ್ಗೆ ಅದನ್ನೇ ಹೇಳೋದು, ಇದು ಬಂದು ಆಫರಲ್ಲಿತ್ತು, ನಾನು ತೊಗೊಂಡಾಗ 600. ಇದು ಜೀನ್ಸ್ ಕ್ವಾಲಿಟಿ ಮಾತ್ರ ಸೂಪರ್, ಕಲರು ಶೇಡ್ ಆಗಿಲ್ಲ. ಪ್ಯಾಚ್ ಜೀನ್ಸು, ಇದು ಒಂದು ಜೀನ್ಸು. ಆ್ಯಂಡ್ ಕಾರ್ಗೋ ಪ್ಯಾಂಟ್, ಇದು ಲೈಟ್ ಬ್ಲ್ಯಾಕು, ಇನ್ನೊಂದು ಡಾರ್ಕ್ ಬ್ಲ್ಯಾಕ್ ಇದೆ. ಆ್ಯಕ್ಚುಲಿ ಅಮ್ಮ ವಾಶ್ ಮಾಡಿದ್ದಾರೆ ಅನಿಸುತ್ತೆ. ಸೊ ಇದು ಬಂದು 650 700 ಸಮಥಿಂಗ್ ಅಷ್ಟೇ. ಇನ್ನು ಅಂಗಡಿಲೆಲ್ಲ ಹೋಯ್ತು ಅಂದರೆ 1000 ಮೇಲೆ ಹೇಳ್ತಾರೆ ಕಾರ್ಗೋ ಪ್ಯಾಂಟ್, ಬಟ್ ಇದು 600 700 ಸಮಥಿಂಗು. ಇದೊಂದು ಕಾರ್ಗೋ. ಆ್ಯಂಡ್ ಇದು ನನ್ನ ಬರ್ಡೇ ಟೈಮಲ್ಲಿ ತೊಗೊಂಡಿದ್ದು. ನನ್ನ ತಂಗಿ ನಮ್ಮ ಆಂಟಿ ಮಗಳು ತೊಗೊಂಡಾಗ ಅದು 700 ಸಮಥಿಂಗ್ ಏನೋ ಇತ್ತಂತೆ. ನಾನು ಬರ್ಡೇ ಟೈಮಲ್ಲಿ ತೊಗೊಂಡಾಗ ಇದು 550 600 ಸಮಥಿಂಗೋ ಇತ್ತು. ಇದು ಒಂದು ಸ್ಕಿನ್ ಕಲರ್ ಕಾರ್ಗೋ, ಚೆನ್ನಾಗಿದೆ ಜೀನ್ಸ್. ಇದೊಂದು ಕಾರ್ಗೋ ಜೀನ್ಸ್ 3-4 ಇದೆ. ಆ್ಯಂಡ್ ಇನ್ನೊಂದು ಪ್ಯಾಂಟ್, ಇದು ಫುಲ್ ಪ್ಯಾಚ್ ಬೇಕಂತ ತೊಗೊಂಡಿದ್ದು. ಇಲ್ಲಿ ಮಂಡಿ ಹತ್ರ ಫುಲ್ ಓಪನ್ ಇದೆ. ಸೊ ಇದು ಜೀನ್ಸ್ ಮೀಶೋಲೆ, ನಾನು ತೋರಿಸ್ತಿರೋದು ಜೀನ್ಸ್ ಎಲ್ಲ ಮೀಶೋಲೆ. ಇದು ಬಂದ್ಬಿಟ್ಟು 650 680 ಸಮಥಿಂಗ್ ಇದು ಜೀನ್ಸು. ನಂಗೆ ಜೀನ್ಸ್ ಅಂತೂ ಸಖತ್ ಇಷ್ಟ, ಯಾರು ಹೇಳಿದ್ರು ನಾನು ಮೀಶೋಲೆ ಬುಕ್ ಮಾಡೋದು, ಯಾಕಂದರೆ ನಂಗೆ ಚೆನ್ನಾಗಿ ಬಂದಿದೆ ಕೂಡ. ಸೊ ಇಷ್ಟು ಜೀನ್ಸ್ ಅಲ್ಲೇ ಕಾರ್ಗೋಲಿ ಇದೊಂದು ಲೈಟ್ ಸ್ಕಿನ್ ಕಲರ್. ಇದು ಜೀನ್ಸ್ ಪ್ಯಾಂಟ್ ಅಲ್ಲ, ನಾರ್ಮಲ್ ಪ್ಯಾಂಟು. ಇದರಲ್ಲೇ ಬ್ಲ್ಯಾಕ್ ಕಲರ್ ಇದೆ. ಇದು ನಾರ್ಮಲ್, ಇದು ಜೀನ್ಸ್ ಅಲ್ಲ, ಇದರಲ್ಲೇ ಬ್ಲ್ಯಾಕ್ ಕಲರ್ ಇದೆ. ಅದು ಬಿಟ್ಟರೆ ಶಾರ್ಟ್ಸ್ ಇವಾಗ ರೀಸೆಂಟಾಗಿ ಬುಕ್ ಮಾಡಿದ್ದೆ, ಒಂದು ಸಲನೂ ವೇರ್ ಮಾಡಿಲ್ಲ. ಇದು ಶಾರ್ಟ್ಸ್ ಒಂದು ಸಲನೂ ವೇರ್ ಮಾಡಿಲ್ಲ, ವೇರ್ ಮಾಡಬೇಕು. ಇದು ಒಂದು ಶಾರ್ಟ್ಸ್. ಆ್ಯಂಡ್ ನನ್ನ ತಂಗಿ ರೀಸೆಂಟಾಗಿ ಬುಕ್ ಮಾಡಿಸಿದ್ಲು, ಇವಾಗೆಲ್ಲ ಟ್ರೆಂಡ್ ಇತ್ತಲ್ಲ ಈ ಥರ ಟಾಪ್ಸ್. ಇದೊಂದು ಸಿಂಗಲ್ ಟಾಪ್ ಈ ಥರ ಇದೆ. ಇದು ಒಂದು ಟಾಪ್ ಗ್ರೀನ್, ಇದು ಒಂದು ಟಾಪ್ ನನ್ನ ತಂಗಿ ಬುಕ್ ಮಾಡಿಸ್ಕೊಂಡಿದ್ದು, ಚೆನ್ನಾಗಿ ಬಂದಿದೆ. ಇದು ಕೂಡ ಟೀ ಶರ್ಟು ಕೂಡ ತೋರಿಸ್ಬಿಡ್ತೀನಿ ಒಂದು 4-5 ನಿಮಗೆ. ಇದ್ರ ಟೀ ಶರ್ಟ್ ಮಾತ್ರ ಅಲ್ಲ, ಇದು ಪ್ಯಾಂಟ್ ಕೂಡ ಇದೆ. ಕ್ವಾಡ್ ಸೆಟಲ್ಲಿ ತೊಗೊಂಡಿದ್ದೀವಿ, ಇದು ಚೆನ್ನಾಗಿ ಬಂದಿದೆ, ಬಟ್ ಒಂದೇ ಟೈಮ್ ಹಾಕಿರೋದು. ಆ್ಯಂಡ್ ಇದು ಒಂದು ನಾರ್ಮಲ್ ಟೀ ಶರ್ಟ್, ಇದೊಂದು ನಾರ್ಮಲ್ ಟೀ ಶರ್ಟ್. ನನಗೆ ಲೂಸ್ ಹಾಕೊಳ್ಳೋಕ್ಕೆ ಇಷ್ಟ, ಸೊ ಹಾಗಾಗಿ ನನ್ನ ಸೈಜ್ಗಿಂತ ಬಿಗ್ಗೆ ಮಾಡ್ಕೊತೀನಿ. ಇದೊಂದು ಟೀ ಶರ್ಟ್. ಆ್ಯಂಡ್ ಇದೊಂದು ಬ್ಲ್ಯಾಕ್ ಕಲರ್ ಟಾಪ್, ಇದಂತೂ ಸೂಪರಾಗಿದೆ, ಕೆಲವೊಬ್ಬರು ಬೈ ಮಾಡಿರ್ತೀರ ಅನಿಸುತ್ತೆ. ಇದು ಬಂದು ಆ್ಯಂಡ್ ಇದೊಂದು ಟೀ ಶರ್ಟ್ಗಳು ಇನ್ನೂ ತುಂಬ ಇದೆ, ವಾರ್ಡ್ರೋಬ್ ಎಲ್ಲ ಏನು. ಇದೊಂದು ಟೀ ಶರ್ಟ್ಗಳು ಮತ್ತು ಇನ್ನೂ ಮೀಶೋ ಬಟ್ಟೆಗಳೇ ತುಂಬ ಇದೆ. ಎಲ್ಲನೂ ತೆಗ್ದು ಮೆಸ್ಸಿ ಮಾಡೋದು ಬೇಡ ಅಂತ, ಬಿಕಾಸ್ ಅಮ್ಮ ಎಲ್ಲ ಪಾಪ ನೀಟಾಗಿ ಜೋಡಿಸಿಟ್ಟಿರ್ತಾರೆ. ಇದನ್ನು ನೋಡಿದ್ರೆ ಅದು ಎಷ್ಟು ಬೈತಾರೋ ಗೊತ್ತಿಲ್ಲ. ಸೊ ನಾನು ನಿಮಗೋಸ್ಕರ ಇದನ್ನೆಲ್ಲ ತೋರಿಸಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಯಿತು, ಜೀನ್ಸಲ್ಲಿ ಇಷ್ಟ ಆಯಿತಾ ಅಥವಾ ಕುರ್ತಾ ಟೈಪಲ್ಲಿ ಇಷ್ಟ ಆಯಿತಾ? ಎಸ್ ಗೈಸ್, ನಿಮಗೋಸ್ಕರ ನಾನು ಮೀಶೋಲಿ ನಾನೇನು ಬೈ ಮಾಡಿದ್ದೀನಿ, ನನಗೆ ಯಾವ್ಯಾವ್ದು ಇಷ್ಟ ಆಗಿದೆ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ನಿಮ್ಗೆ ಯಾವ್ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಹೋಗಿ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಆಲ್ ಲವ್ ಯು, ಬಾಯ್. ನಿಮಗೋಸ್ಕರ ನಾನೇನು ತೊಗೊಂಡಿದ್ದೀನಿ ಮೀಶೋದಲ್ಲಿ ಏನಾದರೂ ನಿಮಗೆ ತೋರಿಸಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಯಿತು, ಇಷ್ಟ ಆಗಿಲ್ಲ ಅಂತ ನಂಗೆ ಗೊತ್ತಿಲ್ಲ. ನಿಮ್ಗೆ ಯಾವ್ದು ಇಷ್ಟ ಆಯಿತು, ಯಾವ್ದು ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ತುಂಬ ಬಟ್ಟೆಗಳಿದೆ, ನಾನು ಅದು ಯಾವುದನ್ನು ತೋರಿಸಿಲ್ಲ. ಇದರಲ್ಲಿ ಒಂದು 30% ಅಥವಾ 50% ಅಷ್ಟೇ ನಿಮಗೆ ತೋರಿಸಿರೋದು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಹೋಗಿ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೇಗನೆ 1K ಸಬ್ಸ್ಕ್ರೈಬರ್ನ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಆಲ್ ಲವ್ ಯು, ಬಾಯ್.